ಹಲೋ ಎವ್ರಿವನ್. ನಿನ್ನೆ ಇನ್ನೂ ಬೆಣ್ಣೆ ಕಾಯಿಸಿದ್ದೆ. ತುಪ್ಪ ನೋಡಿ ಎಷ್ಟು ಮರಳಾಗಿದೆ. ಆ್ಯಂಡ್ ಇವತ್ತು ಕ್ವಿಕ್ಕಾಗಿ ಖಾರ ಪೊಂಗಲ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಹೆಸರುಬೇಳೆನ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ 1.5 ಅಷ್ಟು ಹೆಸರುಬೇಳೆ, 1.5 ಲೋಟ ಅಷ್ಟು ಅಕ್ಕಿ ಎರಡನ್ನೂ ನೀಟಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಆಯಿಲು ಹಾಗೆ ಅರಿಶಿನ ಪುಡಿ, ಕರಿಬೇವಿನ ಸೊಪ್ಪು ಈ ಮೂರನ್ನು ಹಾಕಿ 4 ವಿಷಿಲ್ಲು ಕೂಗಿಸ್ತಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ತುಪ್ಪದಲ್ಲೇ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ತುಪ್ಪ, ಸಾಸಿವೆ, ಜೀರಿಗೆ, ಗೋಡಂಬಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಆ್ಯಂಡ್ ಮೇನ್ ಇಂಗ್ರೀಡಿಯೆಂಟು ಪೆಪ್ಪರ್ ಅಂದರೆ ಮೆಣಸು. ಹಾಗೆ ಹಾಕೋ ಬದಲು ಒಂಚೂರು ಅದನ್ನು ಕುಟ್ಬಿಟ್ಟು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಆ ಬೇಯಿಸಿರೋ ಅನ್ನನ ಇದಕ್ಕೆ ಹಾಕ್ಕೊಂಡು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟು ನೀರು ಹಾಕ್ಕೊತ ಲಾಸ್ಟಲ್ಲಿ 1-2 ಸ್ಪೂನ್ ತುಪ್ಪ, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮ ಖಾರ ಪೊಂಗಲ್ ರೆಡಿ ಆಯಿತು. ತುಂಬಾ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಗುತ್ತೆ, ತುಂಬಾ ರುಚಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಇವಾಗಿನ್ನೂ ಪೂಜೆ ಮುಗಿಸ್ಕೊಂಡು ಬಂದೆ. ನಾನೊಂದು 2-3 ಡೇಸ್ ಬ್ಯಾಕ್ ಕೆಲವೊಂದು ಟಾಪ್ಸ್ನ ತಗೊಂಡಿದ್ದೆ, ಅದನ್ನು ತೋರಿಸ್ತೀನಿ ಹೇಗಿದೆ ಅಂತ. ಇದು KA44 ಟ್ರೆಂಡ್ಸಲ್ಲಿ ನಾನು ತಗೊಂಡಿದ್ದು. ನನಗೇನು ಅಷ್ಟು ರೆಡ್ ಕಲರ್ ಇಷ್ಟ ಆಗಲ್ಲ, ಬಟ್ ನನ್ನ ಹಸ್ಬೆಂಡ್ಗೆ ಇಷ್ಟ ರೆಡ್ ಕಲರು, ಅವ್ರ ಫೇವ್ರೆಟ್ ಕಲರು. ನಂತರ ಜಾಸ್ತಿ ರೆಡ್ ಕಲರ್ ಟಾಪ್ಸು ಇರಲಿಲ್ಲ, ಹಾಗಾಗಿ ಇದನ್ನು ತಗೊಂಡೆ. ಇದು ಫಿಶ್ ಕಟ್ಟಿಂಗ್ ಅನಿಸುತ್ತೆ. ಫಿಶ್ ಕಟ್ಟಿಂಗ್. ಆ ಕಡೆ ಈ ಕಡೆ 2 ಬಾಲಾಗಳಿದೆ. ಬಟ್ಟೆ ಅಂತೂ ತುಂಬ ಚೆನ್ನಾಗಿದೆ. ಇದು ಬ್ರ್ಯಾಂಡ್ ಬಂದು ಅವಾಸ ಅನಿಸುತ್ತೆ. ಅವಾಸ ಕಾಣ್ತಿದೆ ಅನಿಸುತ್ತೆ. ಇದೊಂದು. ಆ್ಯಂಡ್ ಈ ಕಲರ್ ಸಹ ನನ್ನ ಹತ್ರ ಇರಲಿಲ್ಲ. ಬಟ್ಟೆ ಎಲ್ಲ ಚೆನ್ನಾಗಿದೆ, ಕ್ವಾಲಿಟಿ. ಅವರು ಸ್ಟಾಕ್ನ ಖಾಲಿ ಮಾಡ್ತಿದ್ದಾರೆ, ಹಾಗಾಗಿ ಒಳ್ಳೆ ಆಫರ್ಸ್ ಇಟ್ಟಿದ್ರು. ಆ ಟೈಮಲ್ಲಿ ನಾನು ತಗೊಂಡಿದ್ದು. ಇನ್ನೊಂದು ಇದು ಜೀನ್ಸ್ ಮೇಲೂ ಹಾಕ್ಕೋಬೋದು, ಹಾಗೇನೂ ಲೆಗ್ಗಿನ್ ಮೇಲೂ ವೇರ್ ಮಾಡ್ಬೋದು. ಮಿಂಟು ಅಂತೂ ನಂಗೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಕ್ಲಾತ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಇದೊಂದು, ಇದೆಲ್ಲ ಡೈಲಿ ವೇರ್ಸ್ಗೆ ಚೆನ್ನಾಗಿರುತ್ತೆ, ಸಾಫ್ಟಾಗಿ. ಓನ್ಮಾ ಓಕೆ, ನೋಡಿದ್ರಲ್ಲ. ನಾನು ಒಂದು ಇನ್ಸಿಡೆಂಟ್ನ ಶೇರ್ ಮಾಡ್ಕೋಬೇಕು. ನೆನ್ನೆ ಸಂಜೆ ಏನಾಯಿತು ಅಂದರೆ, ನಾನು ನನ್ನ ಹಸ್ಬೆಂಡ್ ಒಂದು 6:37 ಆಗಿತ್ತು. ಹೀಗೆ ಮಾತಾಡ್ಕೊಂಡು ನಿಂತಿದ್ವಿ. ಯಾರೋ 2 ಹುಡುಗರು ಬಂದರು. ನಾನು ಫಸ್ಟ್ ಟೈಮ್ ಅವ್ರನ್ನ ನೋಡಿದ್ದು, ಬಟ್ ನನ್ನ ಹಸ್ಬೆಂಡ್ ಶಾಪಿಗೆ ಅವ್ರ ಕಸ್ಟಮರ್ ಅಂತೆ, ಅದರಲ್ಲಿ ಒಬ್ಬರು ನಿಂತಿದ್ವಿ. ದೂರದಿಂದನೇ ಸ್ಮೈಲ್ ಮಾಡ್ಕೊಂಡು ಬಂದರು. ನಾನು ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ, ಅವ್ರು ಯಾರನ್ನು ನೋಡಿ ಸ್ಮೈಲ್ ಮಾಡ್ತಿದ್ದಾರೆ, ನನ್ನ ನೋಡಿ ಸ್ಮೈಲ್ ಮಾಡ್ತೀರಾ, ನಿನ್ನ ನೋಡಿ ಸ್ಮೈಲ್ ಮಾಡ್ತಿದ್ದಾರಾ ಅಂದರೆ, ಬಿಡು, ಗೊತ್ತಿರೋರು ಯಾರಾದರೂ ಇದ್ದರೆ ಬರ್ತಾರೆ ಅಂತ ಹೇಳಿದ್ರು. ಓಕೆ, ಸಡನ್ನಾಗಿ ಸ್ಮೈಲ್ ಮಾಡ್ತಾನೆ ಬಂದು ಅವ್ರು ಯಾರು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಸಬ್ಸ್ಕ್ರೈಬರ್ ಆ್ಯಂಡ್ ಫಾಲೋವರ್. ನನಗೆ ಸಡನ್ನಾಗಿ ಬಂದು, ಹಾಯ್ ಅಕ್ಕ, ಹೇಗಿದ್ದೀರಾ, ನಾನು ನಿಮ್ಮ ಇನ್ಸ್ಟಾಗ್ರಾಮ್ ಫಾಲೋವರು, ಯೂಟ್ಯೂಬು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ. ನಂಗೆ ಶಾಕ್ ಆಗೋಯ್ತು, ನನ್ನ ರೆಕಗ್ನೈಸ್ ಮಾಡಿ ಮಾತಾಡಿಸ್ತಿದ್ದಾರಲ್ಲ ಅಂತ. ಫುಲ್ ಕ್ಲೌಡ್ 9ನಲ್ಲಿದ್ದೆ ನಾನಂತೂ. ನೆನ್ನೆ ಎಲ್ಲ ಅವ್ರ ಹೆಸರು ಕೇಳೋದು ಮರ್ತೋಯ್ತು ನನಗೆ. ಅರಳುಗುಪ್ಪೆ ಅವರು ಅಂತ ಗೊತ್ತಾಯಿತು. ಆ್ಯಂಡ್ ಅಲ್ಲೇ ಯಾವುದೋ ಹಾಸ್ಟೆಲಲ್ಲಿದ್ದಾರೆ, ನಿಯರ್ ಬೈ ಕಾಲೇಜಲ್ಲಿ ಹಾಸ್ಟೆಲಲ್ಲಿದ್ದಾರೆ. ಹಾಸ್ಟೆಲಲ್ಲಿರೋರೆಲ್ಲ ನೋಡ್ತಿದ್ದಾರಂತೆ. ಥ್ಯಾಂಕ್ ಯು ಸೋ ವೆರಿ ಮಚ್. ನನಗೆ ನೆನ್ನೆ ವೀಡಿಯೋ ಮಾಡ್ಕೋಬೇಕು ಅಂತ ಒಳಿಲಿಲ್ಲ, ಮರ್ತೋಯ್ತು. ನನ್ನ ಹಸ್ಬೆಂಡ್ ಆಮೇಲೆ ಹೇಳಿದ್ರು, ನೀನು ವೀಡಿಯೋ ಮಾಡ್ಕೋಬೋದಾಗಿತ್ತಲ್ಲ ಅಂತ ಹೇಳಿದ್ರು. ಓಕೆ, ಪರವಾಗಿಲ್ಲ, ನಿಮ್ಮ ಹೆಸರು ಕೇಳೋದು ಮರ್ತೋದೆ, ಸಾರಿ. ನನ್ನ ವೀಡಿಯೋಸ್ ಏನಾದರೂ ನೀವು ನೋಡ್ತಿದ್ರೆ ಫ್ರೀಯಾಗಿದ್ದು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಐ ಆಮ್ ಸೋ ಸಾರಿ, ನಿಮ್ಮ ಹೆಸರು ಕೇಳೋದು ಮರ್ತೋಯ್ತು. ಥ್ಯಾಂಕ್ ಯು ಸೋ ವೆರಿ ಮಚ್ ನನ್ನ ಬಂದು ಮಾತಾಡ್ಸಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಇನ್ನು ನನ್ನ ತುಂಬ ಜನ ಕೇಳೋದು, ಸ್ಕಿನ್ ಕೇರ್ ಹೇಗೆ ಮಾಡ್ತೀರಾ ಮತ್ತು ಹೇರ್ ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ. ನಾನೇನು ಯಾವುದೋ ಪ್ರಾಡಕ್ಟ್ಸ್ನ ಹಚ್ಚಿ ಅದೆಲ್ಲ ಹೇಳಲ್ಲ. ನಂದು ಹೆಂಗೆ ಅಂದರೆ, ತುಂಬ ದಪ್ಪ ಇತ್ತು ಫಸ್ಟು. ಇವಾಗ ಆಫ್ಟರ್ ಬಾಣಂತನ
ಸ್ವಲ್ಪ ನಾನು ಲಾಂಗ್ ಇದ್ದಿದ್ದು ಕಟ್ ಮಾಡಿಸ್ದೆ, ಯಾಕಂದರೆ ಸಾಂಬ್ರಾಣಿ ಹೊಗೆ ಅದೆಲ್ಲ ಹಾಕಿ ಫುಲ್ ಡ್ರೈ ಆಗಿಬಿಟ್ಟಿತ್ತು ಕೂದಲು. ಇವಾಗ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಕೊಂಡು ಮೇಂಟೈನ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ನಾನು ಹೇರ್ ಹೇಗೆ ಮೇಂಟೈನ್ ಮಾಡ್ತೀನಿ, ಸ್ಕಿನ್ ಹೇಗೆ ಮೇಂಟೈನ್ ಮಾಡ್ತೀನಿ ಅದೆಲ್ಲ ಬೇಕಿದ್ರೆ ನಂಗೆ ಕಮೆಂಟ್ ಮಾಡಿ ಆಯಿತಾ. ನಾನು ಅದಕ್ಕೆ ಅಂತ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.